ಗದ್ದಲ. ನಾಳೆಗೆ ಲೋಕಸಭಾ ಕಲಾಪ ಮುಂದೂಡಿಕೆಯಾಗಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಮತ್ತೆ ಕಲಾಪ ಪುನರಾರಂಭ ಆಗುತ್ತೆ. ನಾಳೆ ಲೋಕಸಭಾ ಕಲಾಪ ಮುಂದೂಡಿಕೆಯಾಗಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಮತ್ತೆ ಪುನರಾರಂಭ ಆಗತ್ತೆ ಅಂತ ಗೊತ್ತಾಗ್ತಾ ಇರುವಂತ ವಿಚಾರ. ಲೋಕಸಭಾ ಕಲಾಪ ಈಗ ಮುಂದೂಡಿಕೆ ಆಗಿದೆ. ನೋಡಿ, ಒಳಗಡೆನೂ ಗಲಾಟೆ ಗದ್ದಲ, ಹೊರಗಡೆನೂ ಗಲಾಟೆ ಗದ್ದಲ. ರಾಜ್ಯಸಭೆ ಲೋಕಸಭೆ ಎರಡರಲ್ಲೂ ಕೂಡ ಗದ್ದಲ ಗಲಾಟೆ. ವಿರೋಧ ಪಕ್ಷ ಆಡಳಿತ ಪಕ್ಷಗಳ ಸಂಸದರ ವಾಕ್ಸಮರ. ಈ ನಿಟ್ಟಿನಲ್ಲಿ ನಾಳೆಗೆ ಲೋಕಸಭಾ ಕಲಾಪ ಮುಂದೂಡಿಕೆ ಆಗಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಮತ್ತೆ ಕಲಾಪ ಪುನರಾರಂಭ ಆಗುತ್ತೆ. ರಾಜ್ಯಸಭೆ ಹಾಗೆ ಲೋಕಸಭೆಯಲ್ಲಿ ಇಂದು ಗದ್ದಲ ಗಲಾಟೆ ಹಿನ್ನೆಲೆಯಲ್ಲಿ ಚರ್ಚೆ ಮಾಡ್ತಾನೆ ಇಲ್ಲ. ಬರೀ ಗಲಾಟೆ ಗದ್ದಲ ಇದರಲ್ಲೇ ಮುಗ್ದು ಹೋಗ್ತಾ ಇದೆ. ಸದ್ಯ ಒಂದು ದಿವಸಕ್ಕೆ 9 ಕೋಟಿ ಖರ್ಚಾಗುತ್ತೆ. ಸಂಸತ್ ಕಲಾಪದಲ್ಲಿ ಒಂದು ದಿವಸಕ್ಕೆ 9 ಕೋಟಿ. ನೋಡಿ, ಇವತ್ತು 6ನೇ ದಿವಸ. ಆದ್ರೆ ಒಳಗಡೆ ಸುಗಮವಾದಂತ ಚರ್ಚೆ ಆಗ್ತಾ ಇಲ್ಲ. ಸುಗಮವಾದಂತ ಕಲಾಪದಲ್ಲಿ ಚರ್ಚೆ ಆಗ್ತಾ ಇಲ್ಲ ಅಂತ ಒಂದಿಷ್ಟು ಜನ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಸಾರ್ವಜನಿಕರು. ಇಲ್ಲಿ ಅವರು ಪಟ್ಟಿ ಹಿಡಿಯುವಂತದ್ದು ಬಿಡ್ತಾ ಇಲ್ಲ ಕಾಂಗ್ರೆಸ್ ನಾಯಕರು, ಅಂದ್ರೆ ವಿಪಕ್ಷ ನಾಯಕರು. ಇನ್ನೊಂದು ಕಡೆಯಲ್ಲಿ ಆಡಳಿತ ಪಕ್ಷ ಚರ್ಚೆಗೆ ಬನ್ನಿ, ಚರ್ಚೆ ಮಾಡೋಣ ಅಂತ ಹೇಳ್ತಾರೆ. ಆದ್ರೆ ಆಡಳಿತ ಹಾಗೆ ವಿಪಕ್ಷಗಳ ನಡುವಿನ ವಾಕ್ಸಮರ ತೀವ್ರಗೊಂಡಂತ ಹಿನ್ನೆಲೆಯಲ್ಲಿ ಈಗ ಲೋಕಸಭೆ ಹಾಗೆ ರಾಜ್ಯಸಭೆ ಕಲಾಪ ನಾಳೆ ಬೆಳಿಗ್ಗೆ 11 ಗಂಟೆಗೆ ಮುಂದೂಡಿಕೆ ಮಾಡಲಾಗಿದೆ.